ಇನ್ನು ಮೇಕೆದಾಟು ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಬಗ್ಗೆ ಟಿಬಿ ಜಯಚಂದ್ರ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ರಾಜ್ಯದ ನೀರಾವರಿ ಮತ್ತು ಕುಡಿಯುವ ನೀರಿನ ಅವಶ್ಯಕತೆಗಾಗಿ ಪೂರೈಸುವಂತಹ ನಿಟ್ಟಿನಲ್ಲಿ ಮೇಕೆದಾಟು ಯೋಜನೆ ಹಾಗೂ ಲಿಂಕ್ ಕೆನಾಲ್ ಎಕ್ಸ್‌ಪ್ರೆಸ್ ಕಾಲುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಬಿ ಜಯಚಂದ್ರ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟು ಯೋಜನೆ ಜಾರಿಯಾದರೆ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕುಡಿಯುವಂತಹ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯಲಿದ್ದು ರಾಜ್ಯದ ಅಭಿವೃದ್ಧಿಗೆ ಇದು ಸಹಕಾರಿಯಾಗಲಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಎಕ್ಸ್‌ಪ್ರೆಸ್ ಕಾಲುವೆ ಯೋಜನೆ ಕುರಿತು ಮಾತನಾಡಿದಂತಹ ಅವರು ರಾಜ್ಯದ ವಿವಿಧ ಭಾಗಗಳಿಗೆ ನೀರನ್ನ ತಲುಪಿಸುವಂತಹ ಉದ್ದೇಶದಿಂದ ಈ ಯೋಜನೆಯನ್ನ ರೂಪಿಸಲಾಗಿರುವಂಥದ್ದು. ನೀರಿನ ಸಮರ್ಪಕ ಹಂಚಿಕೆ ಹಾಗೂ ರೈತರ ಹಿತದೃಷ್ಟಿಯಿಂದ ಇಂತಹ ಯೋಜನೆಗಳನ್ನು ಸರ್ಕಾರ ಆದ್ಯತೆಯ ಮೇರೆಗೆ ಅನುಷ್ಠಾನಗೊಳಿಸಬೇಕು ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ತುಮಕೂರು ಜಿಲ್ಲೆಯ ಕುಡಿಯುವ ನೀರಿನ ಮೂಲವಾಗಿರುವಂತಹ ಹೇಮಾವತಿ ಜಲಾಶಯವನ್ನ ಕುರಿತು ಮಾಹಿತಿಯನ್ನ ನೀಡಿದ್ದಾರೆ. ಜಿಲ್ಲೆಯ ಅನೇಕ ನಗರಗಳು ಹಾಗೆ ಗ್ರಾಮಗಳಿಗೆ ಹೇಮಾವತಿ ನೀರು ಜೀವನಾಡಿಯಾಗಿದೆ. ತುಮಕೂರು ಜಿಲ್ಲೆಯ ಜನರು ಕುಡಿಯುವ ನೀರಿನ ಅಗತ್ಯಕ್ಕೆ ಪೂರೈಸುವಲ್ಲಿ ಹೇಮಾವತಿ ಯೋಜನೆ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ. ಭವಿಷ್ಯದಲ್ಲಿಯೂ ಕೂಡ ಈ ನೀರಿನ ಮೂಲವನ್ನು ಸಂರಕ್ಷಿಸುವಂತಹ ಅತ್ಯಗತ್ಯ ಇದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿರುವಂಥದ್ದು. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಆಗದೇ ಇಲ್ಲ ಅಂತ ಹೇಳಿ ಬರೀ ಮಾತಾಡ್ತಿದ್ದಂಥ ಸಂದರ್ಭ ಇದೆ. ನಾನು ಕಾನೂನು ಸಚಿವನಾದಂಥ ಸಂದರ್ಭದಲ್ಲಿ ಅದು ತಾಂತ್ರಿಕವಾಗಿರ್ತಕ್ಕಂಥ ಕಾನೂನಿನ ಒಪಿನಿಯನ್ ತಗೊಂಡು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ನಮ್ಮ ಕಾಲದಲ್ಲಿದೆ, ನಮ್ಮ ಸರ್ಕಾರ ಇದ್ದ ಕಾಲದಲ್ಲಿ. ಈಗ ಅದನ್ನು ಮೇಲೆತ್ತಿ ಸುಪ್ರೀಂ ಕೋರ್ಟ್ಗೆ ಹೋಯ್ತು. ಸುಪ್ರೀಂ ಕೋರ್ಟು ಅದನ್ನು ತಮಿಳುನಾಡಿನವರು ಏನು ಹಾಕಿದಂಥ ಅರ್ಜಿಯನ್ನು ವಜಾ ಮಾಡಿದ್ರು. ಅದಾದ ಮೇಲೆ ಮೊನ್ನೆ ತಿರುಗಿ ಸುಪ್ರೀಂ ಕೋರ್ಟಿಗೆ ರಿವಿಷನ್ ಪಿಟಿಷನ್ ಹಾಕಿದ್ರು. ರಿವಿಷನ್ ಪಿಟಿಷನ್ ಹಾಕಿದ್ದಾದಮೇಲೆ ಅದು ಕೂಡ ವಜಾ ಆಯಿತು. ಈಗಾಗಲೇ ಕರ್ನಾಟಕ ಸರ್ಕಾರ ಮೇಕೆದಾಟನ್ನು ಅನುಷ್ಠಾನ ಮಾಡೋದಕ್ಕೆ ನಾವು ಬಿಡಬೇಕಾಗಿರ್ತಕ್ಕಂಥದ್ದು 177 TMC ತಮಿಳುನಾಡಿಗೆ ಮಾತ್ರ. ಅದ್ರ ಮೇಲಿನ ನೀರನ್ನ ಯಾರೂ ಕೂಡ ನಿರ್ಬಂಧ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಮೇಕೆದಾಟನ್ನು ನಾವು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ವಜಾ ಆದಮೇಲೆ ಈಗಾಗಲೇ ಪ್ರಸ್ತಾವನ ಕಾವೇರಿ ರಿವರ್ ಅಥಾರಿಟಿ ಮತ್ತು ಸೆಂಟ್ರಲ್ ವಾಟರ್ ಕಮಿಷನ್ ಮುಂದೆ ಈಗಾಗಲೇ ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡಿದೆ. ಸಬ್ಮಿಟ್ ಮಾಡಿದಾದಮೇಲೆ ನಿನ್ನೆ ದಿವಸ ಅಂದರೆ 3 days ಬ್ಯಾಕ್ ನಾನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು, ನೀರಾವರಿ ಸಚಿವರೆಲ್ಲರೂ ಕೂಡ ಹೋಗಿ ಕೇಂದ್ರದ ನೀರಾವರಿ ಸಚಿವರು ಮತ್ತು ಎಲ್ಲ ಅಧಿಕಾರಿಗಳ ಜೊತೆ ಒಂದು ದೊಡ್ಡ ಚರ್ಚೆ ಆಯಿತು. ದೊಡ್ಡ ಚರ್ಚೆ ಆಯಿತು ಅಂತ ಹೇಳಿದ್ರೆ ಗಂಟೆಗಟ್ಟಲೆ ಚರ್ಚೆ ಆಯಿತು. ನಾವು ತಮಿಳುನಾಡಿನ ತಕರಾರೇನು, ಕರ್ನಾಟಕದ ವಾದ ಏನು ಅಂತೇಳಿ ಆಲಿಸುವಂಥ ಕೆಲಸವನ್ನು ಮಾಡಿದರು. ಬಹುಶಃ ಎಲ್ಲೋ ಒಂದು ಕಡೆಗೆ ಇದನ್ನು ಸೆಂಟ್ರಲ್ ವಾಟರ್ ಕಮಿಷನನ್ನು ಕಾವೇರಿ ರಿವರ್ ಅಥಾರಿಟಿ ಮುಂದೆ ವಿಚಾರದಿಂದ ಕೇಂದ್ರ ಸರ್ಕಾರ ಅದನ್ನು ಪರಿಗಣಿಸ್ತಾ ಇದೆ ಮತ್ತು ಎಲ್ಲ ಒಂದು ಕಡೆಗೆ ನಮ್ಮ ಪರವಾಗಿರ್ತಕ್ಕಂಥ ತೀರ್ಪು ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಅದೇ ರೀತಿ ಮುಖ್ಯಮಂತ್ರಿಗಳು ಕೂಡ ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಮನವರಿಕೆ ಮಾಡಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ನಾನು ಒಂದು ಅರ್ಥ ಮಾಡ್ಕೋಬೇಕು, ತುಮಕೂರು ಜಿಲ್ಲೆಯ ನಾನು ಮುಖಂಡರಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಮಗೆ ಈ ಬಾರಿ ಹೋಗಿರ್ತಕ್ಕಂಥ ನೀರು ಎಷ್ಟು 177 TMC ತಮಿಳುನಾಡಿಗೆ ಬಿಟ್ಟು ಸುಮಾರು 400 TMC ನೀರು ಹೊರಗೆ ಹೋಗಿದೆ. ಪ್ರತಿ ವರ್ಷ 50ರಿಂದ 400, 350, 400 TMC ನೀರು ಹೋಗುತ್ತೆ. ಅದನ್ನು ನಾವು ಎಲ್ಲಿ ಹಿಡಿದಿಟ್ಕೋಬೇಕು ಅಂತ ಹೇಳಿದ್ರೆ ಹೇಮಾವತಿ ವಲಯದಲ್ಲೇ ನಾವು ಅದನ್ನು ನೀರು ಹಿಡಿದಿಟ್ಕೊಳ್ಳೋಂಥ ಕೆಲಸ ಮಾಡೋಕ್ಕಾಗುತ್ತೆ. ಹೇಮಾವತಿನ ಇಟ್ಟಿದೆ ಹೋದ ವರ್ಷ ಮಳೆ ಬಂದಿದ್ದು ಎಷ್ಟು, ಡ್ಯಾಮ್ ಕೆಪಾಸಿಟಿ 37, ಅದನ್ನು ಯುಟಿಲೈಸೇಷನ್ ಬಳಕೆ ಮಾಡ್ತಕ್ಕಂಥದ್ದು 77 TMC, ಬಂದದ್ದ ನೀರು ಎಷ್ಟು ಅಂದರೆ 105 TMC. ಎಲ್ಲಿಗೆ ಹೋಗ್ತದೆ ಅದೆಲ್ಲ? ಎಲ್ಲ KRSಗೆ ಹೋಗ್ತದೆ, ಅಂತಿಮವಾಗಿ ತಮಿಳುನಾಡು ಸೇರ್ತದೆ, ಸಮುದ್ರ ಸೇರ್ತದೆ. ಸೊ ಇದಕ್ಕೆ ಎಕ್ಸ್ಪ್ರೆಸ್ ಕೆನಾಲ್ ಯಾಕೆ ಬೇಕು ಅಂತ ಹೇಳಿದ್ರೆ ಆಲ್ ಆಫ್ ಅ ಸಡನ್ ಎಕ್ಸ್ಪ್ರೆಸ್ ಕೆನಾಲ್ನ ಮಾಡೋಕ್ಕೆ ಹೋಗಿಲ್ಲ. ಈಗಾಗಲೇ ನಾವು ಮಾಗಡಿ
ಮತ್ತು ಕುಣಿಗಲ್ಗೆ ನೀರು ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಹಿಂದಿನ ಸರ್ಕಾರದಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಶ್ರೀರಂಗ ಏತ ನೀರಾವರಿ ಯೋಜನೆ ಅಂತೇಳಿ ಮಾಡಿರ್ತಕ್ಕಂಥ ಹಿಂದಿನ ಸರ್ಕಾರದಲ್ಲೇ ಕೆಲಸ ಮುಗಿದಿದೆ. ಈಗಾಗಲೇ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೆಲಸ